ಧರ್ಮದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸಿ ಹಾರಿಕಾ ಮಂಜುನಾಥ್. ಎಸ್ ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನೇ ವಿರೋಧಿಸುವ ಕೆಲವೊಂದು ಬುದ್ಧಿಜೀವಿಗಳಿಗೆ ಧರ್ಮ ಜಾಗೃತಿ ಮಾಡುವುದರ ಮೂಲಕ ತಕ್ಕ ಪಾಠ ಕಲಿಸಿ ಎಂದು ಹಿಂದೂ ಫೈರ್ ಬ್ರ್ಯಾಂಡ್ ಖ್ಯಾತಿಯ ವಾಗ್ಮಿ ಹಾರಿಕಾ ಮಂಜುನಾಥ್ ಹೇಳಿದರು. ಅಫ್ಜಲ್ಪುರ ಪಟ್ಟಣದಲ್ಲಿ ಶ್ರೀ ಸಿದ್ದರಾಮೇಶ್ವರ ಗಜಾನನ ನವತರುಣ ಮಂಡಳಿ ವತಿಯಿಂದ ಹಮ್ಮಿಕೊಂಡಿರುವ ಸಂಘಟಿತ ಹಿಂದೂ ಸಶಕ್ತ ಭಾರತ ಧರ್ಮ ಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಅಫ್ಜಲ್ಪುರ ಹೆಸರಿಗೆ ಮಾತ್ರ ಅಫ್ಜಲ್ಪುರ, ಆದರೆ ಇಲ್ಲಿರುವವರು ಎಲ್ಲರೂ ಅತಿ ಹೆಚ್ಚು ಶಿವಾಜಿ ಕುಡಿಗಳೇ ಎಂದು ಭಾಷಣದ ಪ್ರಾರಂಭದಲ್ಲೇ ಯುವಕರನ್ನು ಹುರಿದುಂಬಿಸಿದರು. ಈ ದೇಶದ ಸ್ವಾತಂತ್ರ್ಯಕ್ಕೆ ಗಣಪತಿ ಪೆಂಡಾಲ್ ಅಲ್ಲಿಯೇ ನಿಂತು ದೇಶ ಹಾಗೂ ಧರ್ಮ ರಕ್ಷಣೆಗೆ ಕರೆ ನೀಡಿದವರು ನಮ್ಮ ಹಿರಿಯರು. ಇಂದಿಗೂ ಕೂಡ ನಾವು ಗಣೇಶ ಪೆಂಡಾಲ್ನಲ್ಲಿ ನಿಂತು ದೇಶ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ. ಇದು ಅತ್ಯಂತ ಖುಷಿಯ ವಿಚಾರ ಎಂದರು. ಅಷ್ಟೇ ಅಲ್ಲದೆ ನಮ್ಮ ಧರ್ಮದಲ್ಲಿ ಹುಟ್ಟಿ ನಮ್ಮ ಧರ್ಮವನ್ನೇ ವಿರೋಧಿಸುವ ಕೆಲವೊಂದು ಬುದ್ಧಿಜೀವಿಗಳಿಗೆ ತಕ್ಕ ಪಾಠ ಕಲಿಸಬೇಕು ಎಂದರು. ವರದಿ ಸಿಕೆ ಹಿಂಚಗೇರಿ, ಅಫ್ಜಲ್ಪುರ. ರಾಷ್ಟ್ರಪೀಠದ ಮೇಲೆ ಆಸನರಾಗಿರುವಂತಹ ಪರಮ ಪೂಜನೀಯ ದಿವ್ಯತ್ರಿಯರಿಗೆ, ನೆರೆದಿರುವಂತಹ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ನೀಡ್ತಾ ಇರುವಂತಹ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ನಾನು ಹಣೆ ಹೆಚ್ಚು ನಮಸ್ಕರಿಸ್ತೇನೆ. ಬಹುಶಃ ಅಫ್ಜಲ್ಪುರದಲ್ಲಿ ಕಾರ್ಯಕ್ರಮ ಇದ್ದಾಗೆಲ್ಲ ಯೋಚನೆ ಬರೋದಿದೆ, ಹೆಸರಿಗೆ ಮಾತ್ರ ಊರಿನ ಹೆಸರು ಅಫ್ಜಲ್ಪುರ, ಇರೋರೆಲ್ಲ ಶಿವಾಜಿ ಕುಡಿಗಳೇ ಅಂತ. ಇಷ್ಟೊಂದು ಪರಮ ಪೂಜೆ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದ್ದಾರೆ, ಹಿರಿಯರು ಹಿಂದುತ್ವ ಜಾಗೃತವಾಗಬೇಕಾಗಿದೆ. ಬಹುಶಃ ಈ ಸಂದರ್ಭದಲ್ಲಿ ನಾವು ಗಣೇಶೋತ್ಸವದ ಪಂಡಾಲ್ನಲ್ಲಿ ಕೂತಿದ್ದೀವಿ. ನಾವು ಆಚರಿಸುವಂತ ಎಲ್ಲ ಹಿಂದೂ ಸಂಸ್ಕೃತಿ ಹಬ್ಬಗಳಿಗೂ ಒಂದು ಪೌರಾಣಿಕ ಇತಿಹಾಸ ಇದ್ರೆ, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಒಂದು ಕ್ರಾಂತಿಯ ಇತಿಹಾಸ. ಕಳೆದ 130 ವರ್ಷಗಳ ಹಿಂದೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗರ್ಭಗುಡಿಯಲ್ಲಿದ್ದಂತ ಗಣಪನನ್ನ ಬೀದಿಗೆ ತಂದಿಟ್ಟು ಜಾತಿ, ರಾಜಕೀಯ ಆಸಕ್ತಿ, ಅನೇಕ ತತ್ವ ಸಿದ್ಧಾಂತಗಳ ಹೆಸರಿನಲ್ಲಿ ಒಡೆದು ಹೋಗಿದ್ದಂತ ಹಿಂದೂ ಸಮಾಜವನ್ನ ಏಕಛಾಯಾಚಿತ್ರದಡಿಗೆ ತಂದು ಹಿಂದುತ್ವವನ್ನು ಏಕಕಂಠ ಸ್ವರೂಪವಾಗಿ ಧರ್ಮ ಜಾಗೃತಿಗೋಸ್ಕರ, ದೇಶ ಜಾಗೃತಿಗೋಸ್ಕರ ಒಗ್ಗೂಡಿಸಲಿಕ್ಕೆ ಲೋಕಮಾನ್ಯ ತಿಲಕರು ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದ್ರು. 130 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಶುರುವಾದಂತ ಸಾರ್ವಜನಿಕ ಗಣೇಶೋತ್ಸವ, ಅಂದು ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ನಿಂದ ಆದಂತ ಕ್ರಾಂತಿ ಇತಿಹಾಸ, ಅಂದು ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಎದ್ದು ಬಂದಂತ ಕ್ರಾಂತಿಕಾರಿಗಳು, ಎಂತೆಂಥ ದಿಗ್ಗಜರು. ಬಹುಶಃ ಇವತ್ತಿಗೂ ಇಡೀ ಭಾರತ ದೇಶ ಆರಾಧಿಸುವಂತ ಸ್ವತಂತ್ರದ ಇತಿಹಾಸಕ್ಕೆ ಒಂದು ಹೊಸ ಹಾದಿಯನ್ನ ತೋರಿಸಿಕೊಟ್ಟಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರ ಕ್ರಾಂತಿ ಇತಿಹಾಸ ಶುರುವಾಗಿದ್ದು ಇದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ. ಒಂದು ಕಾಲದಲ್ಲಿ ಅಭಿನವ ಭಾರತ ಸಂಘಟನೆಯ ಸಮಸ್ತ ಕ್ರಾಂತಿಕಾರಿಗಳ ಕ್ರಾಂತಿ ಇತಿಹಾಸ ಹುಟ್ಟುಕೊಳ್ಳುವುದು ಇದೇ ಸಾರ್ವಜನಿಕ ಗಣೇಶೋತ್ಸವದ ಮೂಲಕ. ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ನಲ್ಲಿ ಇವತ್ತು ನಾವು ಕೂತಿದ್ದೀವಿ. ಕಳೆದ 130 ವರ್ಷಗಳ ಹಿಂದೆ ಲೋಕಮಾನ್ಯ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡಿದಾಗ ಆಗ ಅವರ ಕಣ್ಣ ಮುಂದೆ ಇದ್ದಿದ್ದು ಒಂದೇ ಒಂದು ಕನಸು, ಅದು ಹಿಂದೂಗಳನ್ನು ಜಾಗೃತಗೊಳಿಸಬೇಕು, ಭಾರತೀಯರನ್ನ ಜಾಗೃತಿಗೊಳಿಸಬೇಕು, ಈ ಜಾಗೃತಿಯ ಮೂಲಕ ಭಾರತದಲ್ಲಿರುವಂತಹ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಬೇಕು ಅಂತ. ಸಾರ್ವಜನಿಕ ಗಣೇಶೋತ್ಸವ ಶುರುವಾಗಿ 130 ವರ್ಷಗಳ ನಂತರ ಇವತ್ತು ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಟ್ಟಿದ ನಂತರವೂ ಹಿಂದೂಗಳು ಏನಾದ್ರು ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು, ನನ್ನ ಮನೆ ನಾನು ಸುಖವಾಗಿದ್ದೀನಲ್ಲ, ನನ್ನ ಮಕ್ಕಳು ಜೀವನದಲ್ಲಿ ಸುಖವಾಗಿ ಬದುಕಿದ್ರೆ ಬಿಡು ಅಂತ ಸ್ವಾರ್ಥತೆ ಯೋಚನೆ ಮಾಡಿದ್ರೆ, ಅಥವಾ ತೊಂದರೆ ಬಂದಿದ್ದು ಯಾವುದೋ ಬಾಂಗ್ಲಾದ ಹಿಂದೂಗಳಿಗೆ, ಯಾವುದೋ ಕಾಶ್ಮೀರದ ಹಿಂದೂಗಳಿಗೆ, ಯಾವುದೋ ಹುಬ್ಬಳ್ಳಿಯ ಹಿಂದೂಗಳಿಗೆ, ನನ್ನ ಮನೆಯಲ್ಲಿ ನಾನು ಸುರಕ್ಷಿತವಾಗಿದ್ದೀನಲ್ಲಪ್ಪ, ನನ್ನ ಹುಡುಗ ಧರ್ಮ ಜಾಗೃತಿ ಆಗಿದೆಲ್ಲ, ಆದ್ರಿಂದ ಧರ್ಮಾದೇಶ ಕೆಲಸ ಮಾಡಿ ನನಗೇನು ಲಾಭ ಅನ್ನೋ ನಿರ್ಲಕ್ಷ್ಯತನ ಬಂದ್ರೆ, ನೆನಪಿರಲಿ ನನ್ನ ನೆಚ್ಚಿನ ಬಂಧುಗಳೇ, ಇದೇ ಸ್ವಾರ್ಥ ಭಾವನೆ, ಇದೇ ನಿರ್ಲಕ್ಷ್ಯತನದ ಕಾರಣ ಈಗಾಗಲೇ ಇದೇ ಹಿಂದೂ ಸಮಾಜ ಅನೇಕ ಪೆಟ್ಟುಗಳನ್ನು ತಿಂದಿದೆ. ಇದೇ ನಿರ್ಲಕ್ಷ್ಯತನ, ಇದೇ ಸ್ವಾರ್ಥ ಭಾವದ ಕಾರಣ ಇದೇ ಹಿಂದೂ ಸಮಾಜ ಕಳೆದ 500 ವರ್ಷಗಳ ಹಿಂದೆ ಜಾವ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು. 300 ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳಿಂದ ತಕ್ಷಶಿಲಾವನ್ನ ಬಿಟ್ಟು ಬಂದ್ರಿ, 80 ವರ್ಷಗಳಿಂದ ಬರ್ಮಾವನ್ನ ಬಿಟ್ಟು ಬಂದ್ರಿ, 78 ವರ್ಷಗಳಿಂದ ಪಾಕಿಸ್ತಾನ ಬಿಟ್ಟು ಬಂದ್ರಿ, 55 ವರ್ಷಗಳಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 35 ವರ್ಷಗಳಿಂದ ಕಾಶ್ಮೀರವನ್ನು ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಘಟನೆಗಳನ್ನ ನೋಡಿದ ನಂತರವೂ ಹಿಂದೂ ಸಮಾಜ ಜಾಗೃತವಾಗಲಿಲ್ಲ ಅಂದ್ರೆ ಇದು 20-25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ, 100-150 ವರ್ಷಗಳಲ್ಲಿ ನಮ್ಮ ಊರನ್ನ ಬಿಡುವ ಪರಿಸ್ಥಿತಿ ಸಹ ಹಿಂದೂ ಸಮಾಜಕ್ಕೆ ಬರಬಹುದು. ಆ ಪರಿಸ್ಥಿತಿ ಬೇಡ ಅಂದ್ರೆ ಹಿಂದೂಗಳು ಜಾಗೃತರಾಗಬೇಕು. ಅದರಲ್ಲೂ ಈ ಪರಿಸ್ಥಿತಿನಲ್ಲಿ ಇಷ್ಟು ವರ್ಷ ಏನೋ ನಾವು ಹಿಂದೂಗಳು ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ ಹೆಮ್ಮೆಯಿಂದ, ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರಿದ್ದೀವಿ. ಇಷ್ಟು ವರ್ಷ ಬಹುಸಂಖ್ಯಾತರು
ಇರಲಿ ನನ್ನ ನೆಚ್ಚಿನ ಬಂಧುಗಳೇ. ಆದ್ರೆ ನಾವು ಗಮನಿಸಬೇಕು, ನಮ್ಮದೇ ಭಾರತ ದೇಶದ 9 ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದೀವಿ. 9 ರಾಜ್ಯಗಳ ಅನೇಕ ರಾಜ್ಯಗಳಲ್ಲಿ ಹಿಂದೂ ಸಮಾಜ 8%ಗಿಂತ ಕಡಿಮೆ ಇದ್ದೀವಿ. 8% ಸಹ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಯಾವಾಗ ಜಾಗೃತವಾಗೋದು ಹಿಂದೂ ಸಮಾಜ? ಮತ್ ಜಾಗೃತವಾಗೋದಂದ್ರೆ ಏನು? ಧರ್ಮ ಜಾಗೃತಿ ನಮ್ಮಲ್ಲಿ ಬರಬೇಕು. ಯಾವ ಗಣಪನನ್ನ ನಾವು ಋಗ್ವೇದಗಳ ಕಾಲದಿಂದ ಗಣಾನಾಂತರ ಗಣಪತಿ ಭವಾಮಹಿ ಕವಿಂ ಕಬೀರ ಉಪಮಶ್ರವಸ್ತ್ರಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಸ್ಪದ ಆನಷ್ಟುನ್ನತಿ ಕುಸಿದ ಸಾಧನ ಅಂತ ಋಗ್ವೇದ ಕಾಲದಿಂದ ಆರಾಧಿಸ್ಕೊಂಡು ಬಂದಿತ್ತು. ಆ ಮಂತ್ರಗಳಿಗೆ ಗಣಗಳಿಗೆ ಅಧಿಪತಿಯಾಗಿ ಮಂತ್ರಗಳಿಗೆ ಪ್ರಾಣಶಕ್ತಿಯನ್ನು ತುಂಬುವಂತ ಗಣಪತಿ ಇವತ್ತು ನಮ್ಮಲ್ಲೂ ಧರ್ಮ ಜಾಗೃತಿಯ ಪ್ರಾಣಶಕ್ತಿಯನ್ನು ತುಂಬುವಂತ ಅವಶ್ಯಕತೆ ಇದೆ. ಆ ಕೆಲಸ ಗಣಪನ ಆಶೀರ್ವಾದದಿಂದ ಆಗಬೇಕು. ಜಾಗೃತರಾಗೋದಂದ್ರೆ ಇಷ್ಟೇ, ಹಿಂದೂಗಳು ಜಾಗೃತರಾಗಿ ಸಂಘಟಿತರಾಗೋದು. ಪರಮ ಪೂಜನೀಯರು ಸ್ವಾಮೀಜಿಯವರು ಮಾತಾಡ್ತಾ ಇರಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಹಿಂದೂಗಳು ಜಾಗೃತರಾಗಬೇಕಾಗಿದ್ದೀವಿ. ಇವತ್ತು ನಮ್ಮ ದೌರ್ಭಾಗ್ಯ ಸಮಸ್ಯೆ ಏನಾಗಿದೆ ಅಂದ್ರೆ, ಹೇಳ್ಕೊಳ್ಳಿಕ್ಕಿದ್ದೀವಿ ಹಿಂದೂಗಳು ಕೋಟ್ಯಾಂತರ ಜನ ಹಿಂದೂಗಳು. ಆದ್ರೆ ಆ ಕೋಟ್ಯಾಂತರ ಜನ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗ್ಲೂ ಹಿಂದೂಗಳಾಗಿ ಉಳಿದಿದ್ದೀವಿ? ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನು ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದ್ರೆ, ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್ ಆಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ SK ಆಗ್ತಾರೆ, ಒಬ್ಬ ಹಿಂದೂ ಬೈಜಿಗರಾಗ್ತಾರೆ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಯಾವುದೇ ಇರಲಿ ಸ್ವಾಮಿ, ಆ ಜಾತಿಗಳ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ ಒಳಗೆ ಸೀಮಿತ ಆಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ವಸೀನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವರ ಕೋಣೆಯನ್ನ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ ಎಲ್ಲವನ್ನು ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ಆಗ ಮಾತ್ರ ಧರ್ಮ ಜಾಗೃತಿ ಆಗ್ಲಿಕ್ಕೆ ಸಾಧ್ಯ, ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಈ ಸಂಘಟಿತ ಭಾವದಿಂದ ಮಾತ್ರ ಧರ್ಮ ರಕ್ಷಣೆ ಆಗುತ್ತೆ ಅಂತ ಹೇಳ್ತಾ ಇರೋದು ನಾನೆಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಕೃಷ್ಣ ಹೇಳಿದ ಮಾತು, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕರೆಯನ್ನು ಕೊಟ್ಟರಲ್ಲ ಉಪದೇಶ ಮಾಡ್ತಾ, ಯದಾ ಯದಾ ಈ ಧರ್ಮಸ್ಯ ಜ್ಞಾನಿ ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನುಷ್ಠಾಮ್ಯಂ ಪರಿತ್ರಾಣ ಸಾಧುರ ವಿನಾಶದುಷ್ಕೃತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ. ಅರ್ಥಾತ್ ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪಲಿರುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ರಕ್ಷಣೆಗೆ ನಾನು ಮತ್ತೆ ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಉಪದೇಶ ಮಾಡಿದ್ರು. ಆ ಉಪದೇಶದ ಮುಂದಿನ ಸಾಲಿನಲ್ಲಿ ಕೃಷ್ಣ ಹೇಳ್ತಾರೆ, ಆ ಉಪದೇಶದ ಮುಂದಿನ ಸಾಲಿನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು, ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನು ಅವತರಿಸ್ತೀನಿ. ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದಲ್ಲಿ ಧರ್ಮಾದೇಶ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗ ಅನ್ನೋ ಮಾತನ್ನ ಕೃಷ್ಣ ನಮ್ಗೆ ಉಪದೇಶವಾಗಿ ಹೇಳಿದ್ರು. ಸಂಘಟಿತ ಭಾವ, ಹಿಂದೂಗಳೇ ಸಂಘಟಿತರಾಗಿ ಆಗ ಮಾತ್ರ ಧರ್ಮ ಜಾಗೃತಿ ಆಗೋದು. ಅದಕ್ಕೆ ನಮ್ಮ ಪೂರ್ವಿಕರು ಹಿರಿಯರು ಹೇಳಿದ್ದು, ಅಪಾರ ಭೂಮಿ ವಿಸ್ತಾರ ಅಗಣ್ಯ ಜನಸಂಕುಲ ರಾಷ್ಟ್ರಂ ಸಂಘಟನಾ ಹೀನ ಪ್ರಭವೇನಾತ್ಮ ರಕ್ಷಣೆ. ತುದೀಕಾರದಷ್ಟು ಅಪಾರ ಭೂಮಿ ವಿಸ್ತಾರ, ಆ ಭೂಭಾಗದ ಒಳಗೆ ಅಗಣ್ಯವಾದಂತ ಜನರ ಸಂಖ್ಯೆ. ಆದ್ರೆ ಆ ಜನರ ಮಧ್ಯದಲ್ಲಿ ಸಂಘಟಿತ ಭಾವ ಇಲ್ಲ ಅಂದ್ರೆ ದೇಶ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನಮ್ಮ ಕಣ್ಣು ಮುಂದೆ ದೇಶ ಧರ್ಮ ರಕ್ಷಣೆಗಿರೋದು ಏಕೈಕ ಮಾರ್ಗ, ಅದು ಸಂಘಟಿತ ಭಾವ ಮಾತ್ರ. ಆದ್ರಿಂದ ಹಿಂದೂ ಸಮಾಜ ಜಾಗೃತವಾಗಬೇಕು, ಸಂಘಟಿತರಾಗಬೇಕು. ಆದ್ರೆ ದುರಾದೃಷ್ಟವಶಾತ್ ನಾವು ಏನಕ್ಕೆ ಸಂಘಟಿತರಾಗ್ತಾ ಇಲ್ಲ ಅಂದ್ರೆ ನಮ್ಮ ಮಧ್ಯದಲ್ಲಿರುವಂತ ಜಾತಿ ಒಡುಕು ತೊಡಕುಗಳು. ನಮ್ಮ ಸಮಸ್ಯೆ ಮಾತ್ರ, ನಮ್ಮ ಸಮಾಜದಲ್ಲೇ ಒಂದಿಷ್ಟು ಜನ ಉಟ್ಕೊಂಡಿದ್ದಾರೆ, ನಮ್ಮ ಧರ್ಮದಲ್ಲಿ ನಮ್ಮ ದೇಶದಲ್ಲೇ ಒಂದಿಷ್ಟು ಜನ ಈ ಬುದ್ಧಿಯೇ ಜೀವನ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ನಮ್ಮ ಧರ್ಮದ ಕಡೆ ಕೈ ಮಾಡಿ ಅಪವಾದ ಹೊರಿಸ್ತಾರೆ. ನಿಮ್ಮ ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಮೇಲೆ ಮೀರಿ ನಿಂತಿದೆ. ನಿಮ್ಮ ಹಿಂದೂಗಳ ವೇದಗಳಲ್ಲೇ ಹೇಳಿದ್ದಾರೆ, ವೇದಗಳನ್ನ ಬ್ರಾಹ್ಮಣರು ಬಿಟ್ಟರೆ ಬೇರೆ ಯಾರು ಓದುವಂತಿಲ್ಲ. ನಿಮ್ಮ ವೇದಗಳ ಕಾಲದಿಂದಲೂ ಮೇಲು ಕೀಳೆಂಬ ವಿಭೇದ ನಿಮ್ಮ ಹಿಂದೂ ಧರ್ಮದಲ್ಲಿದೆ ಅಂತ ನಮ್ಮ ಹಿಂದೂ ಧರ್ಮದ ಮೇಲೆ ಬುದ್ಧಿಜೀವಿಗಳು ಹೊರಿಸುವಂತ ಅಪವಾದ. ನಾವು ಹಿಂದೂಗಳಾಗಿ ನಾವಾದ್ರೂ ಜಾಗೃತರಾಗಬೇಕು. ಹಾಗೆ ನೋಡಿದ್ರೆ ಸನಾತನ ಧರ್ಮದಲ್ಲಿ ಜಾತಿ ವ್ಯವಸ್ಥೆನೇ ಇರಲಿಲ್ಲ. ಯಾವ ವೇದಗಳ ಕಡೆ ಕೈ ಮಾಡಿ ಬುದ್ಧಿಜೀವಿಗಳು ಅಪವಾದ ಹೊರಿಸ್ತಾರಲ್ಲ, ನನ್ನ ನೆಚ್ಚಿನ ಬಂಧುಗಳೇ, ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದೇ ಚತುರ್ವೇದಗಳನ್ನ ಬರೆದಂತ, ವೇದಗಳ ರಚನೆಯನ್ನ ಮಾಡಿದಂತ 108 ಜನ ಋಷಿಗಳಲ್ಲಿ ಎಷ್ಟೋ ಜನ ಋಷಿಗಳು ಬ್ರಾಹ್ಮಣರೇ ಆಗಿರ್ಲಿಲ್ಲ, ನಿನ್ನ ಕುಲಕ್ಕೆ ಸೇರಿದಂತವ್ರು. ವೇದಗಳನ್ನ ಇನ್ನ